सरजमीन वतन है हमारा। एक एक कतरा अपने लहू का बहाकर कयामत तक हम यही मुकीम रहेंगे। ಅಥಣಿ ಪುಣ್ಯಕ್ಷೇತ್ರದಲ್ಲಿ ಪುಣ್ಯವಂತರು ಬಂದರು ಯಾರಂತೀರಾ? ಅಥಣಿ ತಾಲೂಕಿನ ನಮ್ಮ ಹಿತಾಸಕ್ತಿ ಕಾಪಾಡಿಕೊಳ್ಳುವ ಪುಣ್ಯವಂತರು ತಾಲೂಕಿನ ತಹಶೀಲ್ದಾರ್ ಅವರು. ಅಥಣಿ ಮತಕ್ಷೇತ್ರದ ತಾಲೂಕಿನ ತಹಶೀಲ್ದಾರ್ ಸಾಹೇಬರು ಮಾಡುವ ಕೆಲಸ ನೋಡಿದರೆ ಸಾರ್ವಜನಿಕರಿಗೆ ಅಥಣಿ ಶಿವಯೋಗಿ ಅವರು ಒಳ್ಳೆ ತಹಶೀಲ್ದಾರ್ ಸಾಹೇಬರನ್ನ ಕಳುಹಿಸಿಕೊಟ್ಟಿದ್ದಾರೆ ಅಂತ ಜನರು ಮಾತನಾಡ್ತಿದ್ದಾರೆ. ಅಥಣಿಯಲ್ಲಿ ಬಂದ ನೊಂದ ಜನರ ಕಣ್ಣೀರು ಒರೆಸುತ್ತಾ ಬಂದ ಜನರಿಗೆ ತಿಳಿ ಹೇಳಿಕೊಳ್ಳುತ್ತಾ ಅವರ ಕೆಲಸಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳನ್ನು ತನ್ನ ಚೇಂಬರ್ಗೆ ಕರೆಸಿಕೊಂಡು ಕೆಲಸ ಮಾಡಿಕೊಡಲು ಯಶಸ್ವಿ ತಹಶೀಲ್ದಾರ್ ಅಂತ ಅನ್ನಿಸಿಕೊಳ್ತಿದ್ದಾರೆ. ಒಂದರಲ್ಲಿ ಇಡೀ ಗ್ರಾಮ ಲೆಕ್ಕಾಧಿಕಾರಿಗಳ ಹಗರಣಗಳನ್ನು ವರದಿ ಮಾಡಿದ್ದೇವೆ, ಇನ್ನೊಂದರಲ್ಲಿ ತಹಶೀಲ್ದಾರ್ ನಿಷ್ಠಾವಂತ ಅಂತ ಹಾಕ್ತಾ ಇದ್ದೇವೆ ಅಂತ ಓದುವ ಬಂಧುಗಳಲ್ಲಿ ಗೊಂದಲಲ್ಲಿ ಸಿಲುಕಿಕೊಳ್ಬೇಡಿ. ಯಾಕಂದರೆ ಪತ್ರಿಕಾ ಮಾಧ್ಯಮ ಮತ್ತು ಕಾನೂನು ನ್ಯಾಯಾಧೀಶರು ತಪ್ಪು ಮತ್ತು ಸತ್ಯ ತಪ್ಪಿಗೆ ಶಿಕ್ಷೆ ಕೊಡಲು ನ್ಯಾಯಾಧೀಶರು ತಪ್ಪು ಮಾಡಿದ ವ್ಯಕ್ತಿಗಳ ಬೆಳಕಿಗೆ ತರುವುದು ಪತ್ರಿಕೆಯ ಮಾಧ್ಯಮದವರು. ಯಾರು ಕೂಡ ತಪ್ಪಿರ್ತಾರಲ್ಲವೋ ಅದು ಮಾತ್ರ ನಾವು ಬೆಳಕಿಗೆ ತರ್ತೇವೆ. ಹಾಗೆ ಸತ್ಯವಂತರನ್ನ ಕೂಡ ಕಾನೂನು ಚೌಕಟ್ಟಿನಲ್ಲಿ ನಡೆದುಕೊಂಡ ವ್ಯಕ್ತಿಗಳನ್ನು ಬೆಳಕಿಗೆ ತರುವುದು ಕೂಡ ನಮ್ಮ ಕರ್ತವ್ಯವಾಗಿದೆ. ಈ ಮಾತಿನ ಉದಾಹರಣೆಗಳು ಮಹಾಶಿಲ್ಪಿ ಬಾಬಾ ಸಾಹೇಬರು ಅದಕ್ಕೆ ನ್ಯಾಯಾಂಗ ಮತ್ತು ಶಾಸಕಾಂಗ ಶಬ್ದ ಉಲ್ಲೇಖ ಮಾಡಿದ್ದಾರೆ. ಅವರ ಶಬ್ದಗಳ ಆಧಾರದ ಮೇಲೆ ನಡೀತಾ ಇದ್ದೇವೆ. ಒರಟು ಭಾಷೆಯಲ್ಲಿ ಹೇಳುವ ವಿಚಾರ ಏನೆಂದರೆ ಮಾನವನ ಶರೀರದಲ್ಲಿ 10 ಬೆರಳು ಇದ್ದು ಆ ಬೆರಳಿನ ಅಳತೆ ಚಿಕ್ಕದು ಮತ್ತು ದೊಡ್ಡದು ಇರುತ್ತದೆ. ಹಾಗೆ ತಪ್ಪು ಮತ್ತು ಸರಿ ಅಂತ ಒರಟು ಭಾಷೆಯಲ್ಲಿ ಹೇಳ್ತಿದ್ದೇವೆ. ತಪ್ಪು ಸರಿ ತಿಳಿಸುವುದು ನಮ್ಮ ಧರ್ಮ. ಆ ಕಾರಣಕ್ಕಾಗಿ ನಿಷ್ಠಾವಂತರಾದ ತಹಶೀಲ್ದಾರ್ ಸಾಹೇಬರ ಹೋರಾಟದ ಬದುಕು ಪುಣ್ಯವಂತರು ಅಂತ ಹೆಸರನ್ನು ಯಾಕೆ ಪಡೆದುಕೊಂಡ್ರು ಅಂತ ಹೇಳಿಕೊಳ್ಳಲು ಕಾರಣ, ಹಿಂದೆ ಎಷ್ಟೋ ತಹಶೀಲ್ದಾರ್ ಬಂದು ಹೋದದ್ದು ನಾವು ನೋಡಿಕೊಂಡಿದ್ದೇವೆ. ಅವರಿಗೆ ಹೆಸರು ಕೊಟ್ಟಿರಲಿಲ್ಲ, ಆದರೆ ಇವರಿಗೆ ಪುಣ್ಯವಂತರು ಅಂತ ಹೇಳಿಕೊಳ್ಳುವಷ್ಟು ಇಷ್ಟಪಡ್ತಾ ಇದ್ದೇವೆ. ಕಾರಣ ಚಿಕ್ಕ ರೈತರು, ಅಂಗವಿಕಲರು ಯಾರೇ ಹೋದರೂ ಕೂಡ ಅವರ ಕೆಲಸಗಳನ್ನು ಕೇಳಿಕೊಂಡೋದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆಸಿ ಮಾತನಾಡಿ ಸಿಕ್ಸರ್ ಸಿದ್ದುನಂತ ಕೆಲಸ ಮಾಡಲು ಹೆಸರನ್ನು ಪಡೆದುಕೊಂಡಿದ್ದಾರೆ. ಇಂತಹ ಪುಣ್ಯವಂತ ತಹಶೀಲ್ದಾರರಿಗೆ ಗ್ರಾಮ ಲೆಕ್ಕಾಧಿಕಾರಿಗಳು ಯಾವ ಪಾಪದಲ್ಲಿ ಹೋಗ್ತಾರೆ ಅಂತ ಜನರು ಮಾತನಾಡಿಕೊಳ್ತಿದ್ದಾರೆ. ಅವರು ಮಾಡಿದ ತಪ್ಪಿಗೆ ತಹಶೀಲ್ದಾರರು ಎಷ್ಟೋ ಬಾರಿ ಎಚ್ಚರ ಗಂಟೆ ಕೊಟ್ಟರೂ ಕೂಡ ಗ್ರಾಮ ಲೆಕ್ಕಾಧಿಕಾರಿಗಳು ನೋ ಕೇರ್ ಡೋಂಟ್ ಕೇರ್ ಅಂತ ಇದು ಚಾಟಿಯ ರೀತಿ ಬೀಸಬೇಕು ಅನ್ನೋದು ನಿಷ್ಠಾವಂತ ತಹಶೀಲ್ದಾರರಿಗೆ ಗೊತ್ತಿರುವಂಥ ವಿಷಯ. ಮಾಡಿದವನು ಉಣ್ಣಲೇಬೇಕು ಅನ್ನುವ ತನ್ನ ಗರ್ವದಿಂದ ಹೇಳುವ ತಹಶೀಲ್ದಾರರಿಗೆ ಯಾರ್ದು ಕೂಡ ಭಯವಿಲ್ಲ. ಅದಕ್ಕೆ ನೋಡಿ ಈ ವಿಷಯ ಕೇಳಿ ನಮಗೆ ನೆನಪಿಗೆ ಬರುವ ಗಾದೆ ಮಾತು ಅಂದರೆ ಸತ್ಯವಂತರು ಯಾರಿಗೂ ಕೂಡ ಭಯ ಪಡೋದಿಲ್ಲ ಅನ್ನುವ ಮಾತು ಸತ್ಯವಾಗಿದೆ. ಆ ಕಾರಣಕ್ಕಾಗಿ ನಾವು ಚಾಟಿ ಬೀಸಿದ ಮೇಲೆ ಸಂಬಂಧಪಟ್ಟ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ನೋಟಿಸ್ ಮೂಲಕ ಉತ್ತರ ನೀಡುವಂತೆ ವರದಿಯನ್ನು ಸಲ್ಲಿಸಿಕೊಂಡಿರ್ತಾರೆ. ಸಾರ್ವಜನಿಕರ ಮನಸ್ಸನ್ನು ಕೂಡ ಗೆದ್ದಿದ್ದಾರೆ. ತಹಶೀಲ್ದಾರ್ ಸಾಹೇಬರು ಯಾವುದೇ ಜಾತಿ ಭೇದ ಮಾಡದೆ, ಯಾವ ರಾಜಕೀಯ ಮುಲಾಜಿಲ್ಲದೆ ಸರ್ಕಾರದ ದುಡಿಮೆ ಅನ್ನವನ್ನು ತಿನ್ನುತ್ತಿದ್ದಾರೆ. ನಾನು ಸಂವಿಧಾನ ದಾರಿಯಲ್ಲಿ ನಡೆದುಕೊಂಡು ಸಂವಿಧಾನದ ಮೂಲ ನನಗೆ ಗೊತ್ತಿದೆ, ಅದಕ್ಕೆ ನಾನು ಯಾರಿಗೂ ಕೂಡ ಭಯ ಪಡೋದಿಲ್ಲ ಅಂತ ಹೇಳಿದ್ದಾರೆ. ಅಥಣಿ ತಾಲೂಕಿನಲ್ಲಿ ಎಷ್ಟೋ ಗ್ರಾಮಗಳಲ್ಲಿ ಚಿಕ್ಕ ರೈತರು ರಸ್ತೆ ಗಲಾಟೆಗಳನ್ನು ಪೊಲೀಸ್ ಠಾಣೆಗೆ ಹೋಗದಂತೆ ಕಾನೂನು ರೀತಿ ಹೇಳಿ ಜನರ ಮೆಚ್ಚುಗೆ ಗಳಿಸಿದ್ದು, ಎಷ್ಟೋ RTC ಕೇಸ್ಗಳಲ್ಲಿ ಸತ್ಯವಂತರಿಗೆ ಆದೇಶ ಮಾಡಿದ ಪ್ರಕರಣ ಬೆಳಕಿಗೆ ಬರುತ್ತಿವೆ. ಅಂಗವಿಕಲರಿಗೆ ಪಿಂಚಣಿ ಸಿಗ್ತಾ ಇದೆ ಇಲ್ಲ ಅಂತ ಕೇಳಿ ಜನರು ಮನಸ್ಸು ಗೆದ್ದವರು, ತಾಲೂಕಿನ ಪಡಿತರ ಅಂಗಡಿ ಪರಿಶೀಲನೆ ಮಾಡಿ ಅನ್ನದಾತ ಅನಿಸಿಕೊಂಡವರು, ಗೊಂದಲದಲ್ಲಿ ಸಿಕ್ಕ ರುದ್ರಭೂಮಿ ಕೂಡ ಸಮಾಜದ ಜನರಿಗೆ ತಿಳಿ ಹೇಳಿ ದಾರಿ ಮಾಡಿಕೊಟ್ಟವರು, ಬರಗಾಲ ಪೀಡಿತ ಕಾಲದಲ್ಲಿ ಹೋದ ಬಾರಿ ಎಷ್ಟೋ ಜನರಿಗೆ ಮೋಸ ಆಗಿದೆಯೋ ಅವರಿಗೆ ಅವರ ಕೆಲಸಗಳು ಬೇಗನೆ ಮಾಡಿಕೊಟ್ಟವರು, ಹೋದ ಬಾರಿ ಪ್ರವಾಹದಲ್ಲಿ ಮುಳುಗಡೆ ಆದ ಜನರಿಗೆ ಪರಿಶೀಲನೆ ಮಾಡಿಕೊಂಡು ಆಸರಿಯಾದವರು ಮತ್ತು ಬೆಳಕು ಕೊಟ್ಟ ದೇವರು ಅಂತ ಸಾರ್ವಜನಿಕರ ಮನಸ್ಸನ್ನು ಗೆದ್ದಿದ್ದಾರೆ ಈ ಅಧಿಕಾರಿ. ಇಂಥ ನಿಷ್ಠಾವಂತ ತಹಶೀಲ್ದಾರರು ನಮ್ಮ ತಾಲೂಕಿಗೆ ಬೇಕು ಅನ್ನುವುದು ಜನರ ಕೂಗಾಗಿದೆ.